ಹೊಡಿ ಬಡಿ ಆಟ ಎಂದೇ ಖ್ಯಾತಿ ಗಳಿಸುವ ಮೂಲಕ ಭಾರೀ ಜನಪ್ರಿಯತೆ ಹೊಂದಿರುವ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್, ಸ್ಪಾಟ್ ಫಿಕ್ಸಿಂಗ್ ಬೆಟ್ಟಿಂಗ್ನ ಜೊತೆಗೆ ಇದೀಗ ಹನಿ ಟ್ರ್ಯಾಪ್ ಕೂಡ ಸದ್ದು ಮಾಡ್ತಾ ಇದೆ. ಐಪಿಎಲ್ ಟೂರ್ನಿ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ನಡೆಯುತ್ತದೆ ಎಂದು ಹೇಳ್ತಿರುವಾಗಲೇ ಬೆಟ್ಟಿಂಗ್ ಕುಳಗಳು ಆಟಗಾರರನ್ನ ಹನಿ ಟ್ರ್ಯಾಪ್ ಜಾಲಕ್ಕೆ ಬೀಳಿಸಲು ಸಂಚು ರೂಪಿಸಿರುವ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ಹನಿ ಟ್ರ್ಯಾಪ್, ಕಾನೂನು ಸಮಸ್ಯೆ ಮತ್ತು ಭದ್ರತಾ ಅಪಾಯಗಳ ಸಾಧ್ಯತೆಯ ಬಗ್ಗೆ ಎಚ್ಚರಿಕೆ ನೀಡಿರುವ ಬಿಸಿಸಿಐ ಐಪಿಎಲ್ ಆಟಗಾರರು, ಸಹಾಯಕ ಸಿಬ್ಬಂದಿ ಮತ್ತು ತಂಡದ ಇತರೆ ಸಿಬ್ಬಂದಿ ತಂಗಿರುವ ಹೋಟೆಲ್ನ ಕೊಠಡಿಗಳಿಗೆ ಅನಧಿಕೃತ ಪ್ರವೇಶಕ್ಕೆ ನಿರ್ಬಂಧ ಹೇರಿದೆ. ಐಪಿಎಲ್ ಆಟಗಾರರು, ತಂಡದ ಇತರೆ ಸಿಬ್ಬಂದಿಗಳ ಚಲನವಲನಗಳ ಮೇಲೆ ನಿಗಾ ಇರಿಸಲಾಗಿದೆ. ಈ ಸಮಯದಲ್ಲಿ ಕೆಲ ಅವ್ಯವಸ್ಥೆ ಮತ್ತು ಶಿಷ್ಟಾಚಾರ ಉಲ್ಲಂಘನೆ ಕುರಿತಾದ ಸನ್ನಿವೇಶಗಳನ್ನು ಬಿಸಿಸಿಐನ ಭ್ರಷ್ಟಾಚಾರ ನಿಗ್ರಹ ಘಟಕ ಗುರುತಿಸಿದೆ. ಇದನ್ನು ಆಧರಿಸಿ ಇದೀಗ ಬಿಸಿಸಿಐ ಆಟಗಾರರು ಮತ್ತು ತಂಡದ ಇತರೆ ಸಿಬ್ಬಂದಿಗಳ ಭೇಟಿ, ಅವರ ಕೊಠಡಿಗಳ ಪ್ರವೇಶ ಸೇರಿದಂತೆ ಹಲವು ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದೆ. ಹೊರಗಿನವರು ತಂಡದ ಸಿಬ್ಬಂದಿ ಮತ್ತು ಆಟಗಾರರನ್ನ ಭೇಟಿ ಮಾಡಲು ತಂಡದ ಮ್ಯಾನೇಜರ್ ಕಡೆಯಿಂದ ಲಿಖಿತ ಅನುಮತಿ ಪಡೆದಿರಬೇಕು ಎಂದು ಬಿಸಿಸಿಐ ಸಲಹೆಯಲ್ಲಿ ತಿಳಿಸಿದೆ. ಈ ನಿರ್ಧಾರ ಐಪಿಎಲ್ನಲ್ಲಿ ವೃತ್ತಿಪರತೆ, ಭದ್ರತಾ ಅರಿವು ಮತ್ತು ಶಿಸ್ತು ಅನುಸರಣೆಯ ಮಾನದಂಡಗಳನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ಬಿಸಿಸಿಐ ಕಾರ್ಯದರ್ಶಿ ಜೇವದಿತ್ ಸೈಕಿಯಾ ಫ್ರಾಂಚೈಸಿಗಳ ಸಿಇಒಗೆ ಬರೆದಿರುವ ಪತ್ರದಲ್ಲಿ ತಿಳಿಸಿದ್ದಾರೆ. ಸದ್ಯ ನಡೀತಾ ಇರುವ ಟೂರ್ನಿಯಲ್ಲಿ ಕೆಲ ಸ್ವೀಕಾರಾರ್ಹವಲ್ಲದ ಘಟನೆಗಳನ್ನು ಬಿಸಿಸಿಐ ಗುರುತಿಸಿದೆ. ಅವುಗಳನ್ನು ಹಾಗೆ ಬಿಟ್ಟರೆ ಟೂರ್ನಿ ಫ್ರಾಂಚೈಸಿ ಮತ್ತು ಬಿಸಿಸಿಐ ಘನತೆಗೆ ಧಕ್ಕೆ ಬರುವ ಸಾಧ್ಯತೆ ಇತ್ತು. ಇವು ವ್ಯಕ್ತಿಗಳು ಮತ್ತು ಫ್ರಾಂಚೈಸಿಗಳನ್ನು ಗಂಭೀರ ಸ್ವರೂಪದ ಕಾನೂನು ಸಮಸ್ಯೆ ಮತ್ತು ಭದ್ರತಾ ಅಪಾಯಗಳಿಗೆ ಒಡ್ಡುವ ಸಾಧ್ಯತೆ ಇತ್ತು ಎಂದು ಅವರು ಎಚ್ಚರಿಸಿದ್ದಾರೆ. ಕೆಲವು ಆಟಗಾರರು ಮತ್ತು ಸಹಾಯಕ ಸಿಬ್ಬಂದಿ ತಂಡದ ಮ್ಯಾನೇಜರ್ಗೆ ತಿಳಿಸದೆ ಅಥವಾ ಅವರ ಅನುಮೋದನೆ ಇಲ್ಲದೆ ತಮ್ಮ ಹೋಟೆಲ್ ಕೊಠಡಿಗಳಿಗೆ ಅನಧಿಕೃತ ವ್ಯಕ್ತಿಗಳಿಗೆ ಪ್ರವೇಶಕ್ಕೆ ಅವಕಾಶ ನೀಡಿದ್ದಾರೆ ಎಂಬುದನ್ನು ಮಂಡಳಿಯು ಗಮನಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ರೀತಿ ಹಲವು ಬಾರಿ ನಡೆದಿದ್ದು ಅದು ತಂಡದ ಮ್ಯಾನೇಜರ್ ಗಮನಕ್ಕೆ ಬಂದಿಲ್ಲ. ಇಂತಹ ನಡವಳಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ತಂಡಗಳ ಆಟಗಾರರು, ಸಹಾಯಕ ಸಿಬ್ಬಂದಿಗೆ ಈಗ ಪ್ರಮಾಣಿತ ಕಾರ್ಯಾಚರಣಾ ವಿಧಾನವನ್ನು ನೀಡಲಾಗಿದ್ದು ಅದನ್ನೇ ಪಾಲಿಸಬೇಕು ಎಂದು ತಿಳಿಸಿದ್ದಾರೆ.